ಹಾಯ್ ಹಲೋ ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ನಾನು ನಿಮ್ಮ ಎಸ್ ಕಾಡಾಪುರಿ ಸರ್. ಈ ವರ್ಷ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ನಾವಿಗಲ್ಲಿ ರಾಯಬಾಗ್ನಲ್ಲಿ ನಾವು ಆಫ್ಲೈನ್ ಕ್ಲಾಸ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈ ಹಿಂದೆ ನಾವು ಆನ್ಲೈನ್ ಕ್ಲಾಸ್ ಗಳನ್ನ ಮಾಡ್ತಾ ಇದೀವಿ. ಆದ್ರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಕ್ಲಾಸ್ ಗಳನ್ನ ಕೇಳ್ತಾ ಇದಾರೆ. ಈ ವರ್ಷ ಏನ್ ಮಾಡ್ತೀವಪ್ಪ ಅಂದ್ರೆ ಎಲ್ಲಾ ಕಾಲೇಜುಗಳಿಗೆ ನಾವು ರಾಯಬಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಸರ್ ಆನ್ಲೈನ್ ಕ್ಲಾಸ್ ಗಳನ್ನ ಮಾಡಿ ಈ ವರ್ಷ 25,857 ಒಂದು SSC JD ಪೋಸ್ಟ್ ಅನ್ನ ಕರೆದಿದ್ದಾರೆ. ನೀವೆಲ್ಲರೂ ಏನ್ ಮಾಡಿರಪ್ಪ ಅಂದ್ರೆ ನಮ್ಗೆ ಸರ ಆಫ್ಲೈನ್ ಕ್ಲಾಸ್ ಗಳನ್ನ ಮಾಡಿ ನಮಗೆ ಸಹಾಯಕರಾಗಿ ನಿಲ್ಲಬೇಕು ಅನ್ನುವಂತ ಒಂದು ನಿಟ್ಟಿನೊಳಗ ನಾವು ಇದೇ ನಿಮ್ಮ ರಾಯಬಾಗದಲ್ಲಿ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ವತಿಯಿಂದ ಇಲ್ಲಿ ತ್ಯಾಗರಾಜ್ ಸರ್ ಹಾಗೂ ನರಸಿಂಹ ಸರ್ ಅವರ ಒಂದು ಸಾರಥ್ಯದಲ್ಲಿ ಈ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ವತಿಯಿಂದ ಅನೇಕ ವಿದ್ಯಾರ್ಥಿಗಳಿಗೆ ನಾವು ಆಫ್ಲೈನ್ ಕ್ಲಾಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಕಮೆಂಟ್ ಮುಖಾಂತರ ನೀವು ನಮ್ಗೆ ಅದನ್ನ ತಿಳಿಸಿ ಆ ಕಮೆಂಟ್ ಅನ್ನ ನೋಡಿಕೊಂಡು ನಾವು ಕ್ಲಾಸಸ್ ಗಳನ್ನ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದೇ ರೀತಿಯಾಗಿ ಈ ಇನ್ನೊಂದು ವಿಷಯ ಏನ್ ಹೇಳ್ಬೇಕಪ್ಪ ಅಂತ ಅಂದ್ರ ಈ ಫ್ಯೂಚರ್ ಲೀಡರ್ಸ್ ಅಕಾಡೆಮಿಯಲ್ಲಿ ಈ ಹೋದ ವರ್ಷದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹಾಗೂ SSC JD ಈ ಪರೀಕ್ಷೆಯನ್ನ ಮಾದರಿ ಪರೀಕ್ಷೆಯನ್ನ ತೆಗೆದುಕೊಂಡಾಗ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿ ತರಬೇತಿಯನ್ನ ಪಡೆದುಕೊಂಡು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ತ್ಯಾಗರಾಜ್ ಸರ್ ಹಾಗೂ ನರಸಿಂಹ ಸರ್ ಮಾರ್ಗದರ್ಶನದಲ್ಲಿ ಅನೇಕರು ಕೂಡ ಗೈಡೆನ್ಸ್ ಅನ್ನ ಅನೇಕ ಟೀಚರ್ಸ್ ಕೂಡ ಇಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಟೀಚರ್ಸ್ ಗಳು ಕೂಡ ಬಂದು ಅನೇಕ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ರಪ್ಪ ಮಾರ್ಗದರ್ಶನವನ್ನ ಮಾಡಿ ಅನೇಕ ವಿದ್ಯಾರ್ಥಿಗಳು ಒಂದು ರಾಯಬಾಗದಲ್ಲಿರ್ತಕ್ಕಂಥ 7-10 ವಿದ್ಯಾರ್ಥಿಗಳು ಇವತ್ತು SSC JD ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡಿ ನಮ್ಮ ಈ ಫ್ಯೂಚರ್ ಲೀಡರ್ಸ್ ಅಕಾಡೆಮಿಗೆ ಏನಪ್ಪಾ ಅಂದ್ರ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ಸರ್ ಹೇಳಿದ ಹಾಗೆ ನಾವು ಕೂಡ ಇಂಡಿಯನ್ ಆರ್ಮಿ ಟ್ರೈ ಮಾಡ್ತಿದ್ವಿ. ನಾವೇನ್ ಹೇಳಿದ್ವಿ, ರನ್ನಿಂಗ್ ಮಾಡ್ತಿದ್ವಿ, ಮನೆಯಲ್ಲೇ ಇರ್ತಿದ್ವಿ, ಕ್ಲಾಸು ಸ್ಟಡಿ ಇನ್ನೂ ಮಾಡಲಾಗ್ತಿದ್ವಿ. ನಮ್ಗೆ ಏನ್ ತಿಳಿದು ನಮ್ದು ನಾವು 3 ಭರ್ತಿಯಲ್ಲಿ 2 ಭರ್ತಿ ಮೆರಿಟ್ ಫೇಲ್. ನಾವು ಮೆರಿಟ್ ಫೇಲ್ ಅಂದ್ರೆ ಎಕ್ಸಾಮ್ ನಲ್ಲಿ ಕಡಿಮೆ ಮಾಡಿಸಿದ್ವಿ. ನಮಗೆ ಲಾಸ್ಟ್ ಏನಂತೂ ನಮ್ ಇದ್ದ ಊರಲ್ಲೇ ಫ್ಯೂಚರ್ ಲೀಡರ್ಸ್ ಅಕಾಡೆಮಿಯಲ್ಲಿ ನಾವು ಕ್ಲಾಸ್ ನೋಡ್ತಿದ್ವಿ, ಆನ್ಲೈನ್ ಕ್ಲಾಸ್, ಮತ್ತೆ ಸಂಡೇ ಎಕ್ಸಾಮ್ ಅಟೆಂಡ್ ಆಗ್ತಿದ್ವಿ. ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿದ್ವಿ. ತ್ಯಾಗರಾಜ್ ಸರ್ ಹಾಗೂ ನರಸಿಂಹ ಸರ್ ಅವರು ಫುಲ್ ನಮಗೆ ಸಪೋರ್ಟ್ ಆಗಿದ್ರು. ಅವರಿಂದ ನಾವು ಇಂಡಿಯನ್ ಆರ್ಮಿಯಲ್ಲಿ ಈಗ ಅದೇವಿ. ನಾವು ಈಗ ಟ್ರೈನಿಂಗ್ ಮುಗಿಸ್ಕೊಂಡು ಪೋಸ್ಟಿಂಗ್ ಹೊಂಟಿದ್ದೀವಿ. ನಾನು ಜಾರ್ಖಂಡ್ ಹೊಂಟಿದ್ದೀನಿ, ಇವನು ಸಿಕಂದರಾಬಾದ್ ಹೊಂಟಿದ್ದಾನೆ, ಇವನು ಜಮ್ಮು ಕಾಶ್ಮೀರ ಹೊಂಟಿದ್ದಾನೆ. ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದ. ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳು ತಮ್ಮ ಫ್ಯೂಚರ್ ಲೀಡರ್ಸ್ ಅಕಾಡೆಮಿಯ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಹೀಗಾಗಿ ಈ ಹಿಂದೆ ನಾವು ಆನ್ಲೈನ್ ತರಗತಿಗಳನ್ನ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಪ್ರತಿ ರವಿವಾರ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಆಫ್ಲೈನ್ ತರಗತಿಗಳನ್ನ ನಡೆಸ್ತಾ ಇದ್ವಿ. ಅದೇ ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯಿನ್ ಆದ ವಿದ್ಯಾರ್ಥಿಗಳು ಬಂದಿಲ್ಲ, ಇಷ್ಟೇ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ. ಹೀಗಾಗಿ ನಾವು ಫ್ಯೂಚರ್ ಲೀಡರ್ಸ್ ಅಕಾಡೆಮಿಯಲ್ಲಿ ಮುಂದೆ ನಡೆಸ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನ ತಿಳ್ಕೊಂಡು ಇದೇ ನಮ್ಮ ರಾಯಭಾಗದಲ್ಲಿ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ವತಿಯಿಂದ ನಾವು ಆಫ್ಲೈನ್ ತರಗತಿಗಳನ್ನ ಮಾಡ್ರಿ ಅಂತ ಎಲ್ಲಾ ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒತ್ತಾಯವನ್ನ ನೀವು ಅನೇಕ ವಿದ್ಯಾರ್ಥಿಗಳು ಇದನ್ನ ಕೇಳಿ ಮತ್ತೆ ರಾಯಭಾಗದಲ್ಲಿ ಈ ಅಕಾಡೆಮಿಯಿಂದ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಆಫ್ಲೈನ್ ತರಗತಿಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈ ಕಮೆಂಟ್ ಮುಖಾಂತರ ನಮ್ಗೆ ನಿಮ್ಮ ಸಹಕಾರ ತಿಳಿಸಿ, ನಿಮ್ಮನ್ನ ಕಮೆಂಟ್ ಅನ್ನ ನೋಡಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ರಾಯಭಾಗದಲ್ಲಿ ನಾವು ಆಫ್ಲೈನ್ ತರಗತಿಗಳನ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ.